ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಏನಾದರೂ ಐಡಿಯಾ ಹೊಳಿತಾ? ಏನು ಮಾಡೋದು ಸಿಸ್ಟರ್, ಎಷ್ಟೇ ಯೋಚನೆ ಮಾಡಿದ್ರು ಆ ಬಗ್ ಫಿಕ್ಸ್ ಮಾಡೋ ಯೋಚನೆನೇ ಬರ್ತಾ ಇದೆ. ಆದರೆ ಮಾಡಿಲ್ವಲ್ಲ ಸಿಸ್ಟರ್. ಅದು ಸಿಂಪಲ್ ಆ್ಯಂಡ್ ಸೂಪರ್ ಐಡಿಯಾ ಆಗಿತ್ತು ಸಿಸ್ಟರ್. ಕೂತಲ್ಲಿ ಎಲ್ಲ ಮಾಹಿತಿನ ಕಲೆ ಹಾಕ್ಬೋದಿತ್ತು. ಆದರೆ ಏನು ಮಾಡೋದು ಸಿಸ್ಟರ್, ಈ ಸರ್ತಿ ಅದನ್ನು ಕಾರ್ಯರೂಪಕ್ಕೆ ತರಕ್ಕಾಗ್ಲಿಲ್ವಲ್ಲ. ಹಾಗೆ ಮಾಡೋದಕ್ಕೆ ಟೈಮ್ ಎಲ್ಲಿತ್ತು ಅಣ್ಣ? ವಿಷಯ ಈಗ ತಾನೇ ಗೊತ್ತಾಗಿದ್ದು. ಅದಕ್ಕೆ ಹೇಳಿದ್ದು ಸಿಸ್ಟರ್, ಆ ಪೂರ್ಣ ಭೂಮಿಗೆ ಡೇಂಜರ್ ಅನ್ಸುತ್ತಾ. ನಮ್ಗೆ ಸಣ್ಣ ಸುಳಿವು ಕೊಡದೆ, ಯುದ್ಧಕ್ಕೆ ಸನ್ನದ್ಧರಾಗಕ್ಕೆ ಅವಕಾಶನೂ ಕೊಡದೆ ಗಂಡನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಮತ್ತೀಗ ಏನಣ್ಣ ಮಾಡೋದು? ಓ ಓ ಓ ಯಾಕೆ ಮಾವ್, ಏನಾಯ್ತು? ಏನು ಟೆನ್ಷನ್? ಹಳೆಮಯ್ಯ, ದೇವ್ರು ಬಂದಂಗೆ ಬಂದೆ ಕಣೋ, ಸರಿಯಾದ ಸಮಯಕ್ಕೆ ಬಂದ್ಬಿಟ್ಟೆ. ಏನು ಪ್ರಾಬ್ಲಮ್ ಅಂತ ಹೇಳು ಮಾಮ್ಸ್. ಒಂದು ದೊಡ್ಡ ಸಮಸ್ಯೆ ಆಗಿದೆ ಕಣೋ. ಅದೇ ಏನು? ಇದು ವಿಷಯ ಹಳೆಮಯ್ಯ. ಈಗ ಅವರು ಎಲ್ಲಿರ್ಬೋದು ಅಂತ ನಾವಿಬ್ಬರು ತಲೆ ಬಿಸಿ ಮಾಡ್ಕೊಂಡು ಕೂತಿದ್ದೀವಿ. ಏನಾದ್ರೂ ನೀನೇ ಮಾಡ್ಬೇಕು ಕಣೋ, ಇಲ್ಲಾಂದ್ರೆ ಎಲ್ಲ ಕಪ್ಪೆದ್ದು ಹೋಗುತ್ತೆ. ಇಲ್ಲಾಂದ್ರೆ ಆ ಗೌತಮ್ ತಾಯಿ ಮತ್ತೆ ತಂಗಿನ ಕರ್ಕೊಂಡ್ಬಂದು ಜೊತೆಗೆ ಹೆಂಡತಿನ ಸೇರಿಸ್ಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಅಂತ ಖುಷಿಲಿ ಹಾಡು ಹೇಳ್ಕೋತ ಕೂರ್ತಾನೆ. ನಾವು ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಪ್ಯಾತವ್ ವಾಯಿಲಿ ನುಡ್ಕೊಂಡು ಕೂತ್ಕೋಬೇಕಾಗತ್ತೆ. ಈಗ ನೀನ್ ಏನಾದ್ರೂ ಮಾಡಿ ಇದರಿಂದ ನಮ್ಮನ್ನು ಪಾರ್ ಮಾಡ್ಬೇಕು ಕಣೋ. ಏನ್ ಮಾಡ್ಲಿ ನಾನು? ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ. ಜೈ ಪ್ಲೀಸ್ ಏನಾದ್ರೂ ಒಂದು ಮಾಡೋ. ನಾವಿಬ್ರು ತುಂಬಾ ಹೆಲ್ಪ್ಲೆಸ್ ಆಗ್ಬಿಟ್ಟಿದೀವಿ, ದಿಕ್ಕೆ ತೋರಿಸ್ತಾ ಇಲ್ಲ. ಆಯ್ತು ಮಾಮ್, ಪ್ಲೀಸ್ ನೀನ್ ಟೆನ್ಷನ್ ಆಗ್ಬೇಡ. ನನ್ನ ಕೈಲಿ ನೋಡಕ್ಕಾಗಲ್ಲ. ಏನೋ ಒಂದು ಯೋಚನೆ ಮಾಡ್ತೀನಿ, ಏನೋ ಮಾಡೋಣ, ಸುಮ್ಮನೆ ಇರು. ಯು ರಿಲ್ಯಾಕ್ಸ್. ಆನಂದ್, ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಮೊದ್ಲದ್ರಿಂದ ಆಚೆ ಬಾ. ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯೋಚನೆ ಮಾಡದೆ ಹೇಗಿರಲಿ ಅಪರ್ಣ, ಆಗಿರೋದನ್ನು ಕಡಿಮೆ ಶಾಖ. ನನ್ನ ಲೈಫಲ್ಲೇ ಇಂಥ ಶಾಕ್ ಯಾವತ್ತೂ ಆಗಿರಲಿಲ್ಲ. ಬರ್ಸಿಡ್ಲು ಬಡ್ದಂಗೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ಜೀವನದಲ್ಲಿ ಎಲ್ಲರ ಮೇಲೂ ನಂಬಿಕೆ ಅನ್ನೋದೇ ಹೊರಟೋಗ್ತಾ ಇದೆ. ಆನಂದ್, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.